ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ ನಾವು ಮಾತನಾಡ್ತೀವಿ. ನಾನು ಯಾವತ್ತು ಸ್ವಲ್ಪ ವಾಸ್ತವನ್ನ ಮಾತನಾಡ್ಲಿಕ್ಕೆ ಇಚ್ಛೆಯನ್ನು ಬಯಸ್ತೇನೆ. ಇವತ್ತು ನಾವಿರ್ತಕ್ಕಂಥದ್ದು 21ನೇ ಶತಮಾನ. ಛತ್ರಪತಿ ಶಿವಾಜಿ ಮಹಾರಾಜರವರು 16ನೇ ಶತಮಾನದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರನ್ನು ಕೂಡ ಇವತ್ತು ನಾವು ನೆನೆಸ್ತಾ ಇದ್ದೀವಿ. ಇವತ್ತು ಛತ್ರಪತಿ ಶಿವಾಜಿ ಮಹಾರಾಜರು ಕೇವಲ ಮಹಾರಾಷ್ಟ್ರಕ್ಕೆ ಮಾತ್ರ ಸೀಮಿತ ಅಲ್ಲ. ಈಗ ತಾನೇ ಸ್ವಾಮೀಜಿಯವರು ಹೇಳ್ತಾ ಇದ್ರು, ತಂಜಾವೂರವರೆಗೆ, ಡೆಲ್ಲಿ ಡೆಕ್ಕನ್ನಿಂದ ಹಿಡಿದು ತಂಜಾವೂರವರೆಗೆ ಇಡೀ ಭಾರತ ದೇಶದ ಉದ್ದಗಲಕ್ಕೂ ಸುಮಾರು 240 ಫೋಟಕ್ಕೂ ಹೆಚ್ಚು ಗಳಿಸಿರ್ತಕ್ಕಂಥ ಯಾವುದೇ ಒಬ್ಬ ಧೀಮಂತ ನಾಯಕ, ಒಬ್ಬ ರಾಜ ಇದ್ರೆ ಅದು ಹೆಮ್ಮೆಯಿಂದ ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ ನಿಮಗೆ. ಇವತ್ತು ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ ಬಹಳಷ್ಟು ಜನ ಮಾತನಾಡಿದ್ದಾರೆ. ಅವ್ರ ಬಗ್ಗೆ ನಿಮಗೆ ಪರಿಚಯಿಸಬೇಕೆಂಬ ಅವಶ್ಯಕತೆ ನನಗಿಲ್ಲ. ಆದ್ರೆ 16ನೇ ವರ್ಷದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಏನು ಮೊಘಲ್ ವಿರುದ್ಧ ಹೋರಾಟ ಮಾಡತಕ್ಕಂತ ಸಂದರ್ಭದಲ್ಲಿ ಜೀಜಾಮಾತೆಯ ಸ್ಫೂರ್ತಿಯಾಗಿ, ನನ್ ಕೇಳಿಸ್ತದೆ ಅಲ್ಲಿ ಕೇಳಿಸ್ತಲ್ಲ, ಜೀಜಾಮಾತೆಯ ತಾಯಿಯ ಸ್ಫೂರ್ತಿ ಸದಾ ಕಾಲ ಅವರಿಗೆ ಪ್ರಪ್ರಥಮದಿಂದ ಜೀಜಾಮಾತೆಯವರವರ ಒಗ್ಲು ಮೋಟಿವೇಟ್ ಮಾಡಿ, ಸ್ಫೂರ್ತಿಯನ್ನು ಮಾಡಿ, ಮಾರ್ಗದರ್ಶನವನ್ನು ಹೇಳ್ತಾ ಬಂದಂತ ನಮ್ಮ ಜೀಜಾಮಾತೆಯ ಅವರ ಆಶೀರ್ವಾದದಿಂದ ಛತ್ರಪತಿ ಶಿವಾಜಿ ಮಹಾರಾಜರು ಇವತ್ತು 600 ವರ್ಷ ಆದ್ರೂ ಕೂಡ ನಾವೆಲ್ಲ ಇತಿಹಾಸದ ಪುರುಷ ಅಂತ ಹೇಳಿ ಇವತ್ತು ನಾವು ಆರಾಧಿಸ್ತೀವಿ. ಅವ್ರನ್ನ ಭಕ್ತಿಪೂರ್ವಕ ಅವರಿಗೆ ಅವ್ರನ್ನ ನೋಡ್ಕೊಳ್ತೀವಿ. ಅವರು ಏನ್ ಹೋಗಿದ್ದಾರೆ ಅಂತ ಹೇಳಿ ನನ್ನ ವಿಚಾರಗಳು ಇಲ್ಲಿ ಹೇಳಿಕ್ಕೆ ಇಚ್ಛೆ ಬಯಸ್ತೀನಿ. ಯಾಕೆ ಹೇಳ್ಬೇಕಾಗಿದೆ ಅಂತಂದ್ರೆ, ಇವತ್ತಿನ ವ್ಯವಸ್ಥೆಯಲ್ಲಿ ಎಲ್ಲ ಸಮಾಜಗಳು ಸಂಘಟಿತನಾಗಿದ್ದಾವೆ. ನಾವು ನಮ್ಮ ಸಮಾಜನ ಇಡೀ ಕರ್ನಾಟಕ ರಾಜ್ಯದಲ್ಲಿ ಸಂಘಟನೆ ಆಗ್ಬೇಕು, ನಾವೆಲ್ಲ ಸೇರ್ಬೇಕಂತೇಳಿ ನಾವು ಸ್ವಾಮೀಜಿಯವರು ಪ್ರಯತ್ನ ಮಾಡ್ತಾ ಇದ್ದೀವಿ. ಇದರಲ್ಲಿ ಬಿಜೆಪಿಯವರು ಇರ್ಬೋದು, JDS ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಇನ್ನಿತರ ಪಕ್ಷನೂ ಇರ್ಬೋದು. ಆದ್ರೆ ಸಮಾಜ ಬಂದ ಸಂದರ್ಭದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ಬೇಕಂತ ತಮ್ಮಲ್ಲಿ ಕಳಕಳೆ ಮನವಿಯನ್ನು ಮಾಡ್ಕೊಳ್ತೇನೆ. ಏನು ಅಂತಂದ್ರೆ, ನಮಗೆ ಒಂದು ದುಃಖದ ಸಂಗತಿ ಅಂತಂದ್ರೆ, ನಾನು ಯಾವಾಗಲೂ ಸ್ವಾಮೀಜಿಗೆ ಹೇಳ್ತಾ ಇರ್ತೇನೆ, ಮರಾಠರು ಛತ್ರಪತಿ ಶಿವಾಜಿ ಮಹಾರಾಜರು ಅಂತಂದ್ರೆ ಮುಸಲ್ಮಾನ್ ವಿರೋಧಿ ಮಾಡ್ತಕ್ಕಂಥದ್ದು ಮರಾಠ ಸಮಾಜ, ಅಥವಾ ಛತ್ರಪತಿ ಶಿವಾಜಿ ಮಹಾರಾಜರು ಮುಸಲ್ಮಾನ್ ವಿರೋಧಿ ಅಂತ ಹೇಳಿ ಬಹಳಷ್ಟು ಭಾಷಣ ಮಾಡ್ತಕ್ಕಂಥ ನಾನು ಕೇಳಿದ್ದೀನಿ. ಒಂದು ಮಾತ್ರ ಹೇಳ್ತೀನಿ, ಈಗ ಸ್ವಾಮೀಜಿ ಹೇಳ್ತಾ ಇದ್ರು, ಮೊಘಲ್ ವಿರುದ್ಧ ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ 18 ಪಂಗಡಗಳ ಜೊತೆಗೆ ಸೇರಿಸಿ ಮುಸಲ್ಮಾನರನ್ನು ಕೂಡ ಸೇರಿಸ್ಕೊಂಡು ಇಡೀ ಔರಂಗಜೇಬನ್ನ ನೀರು ಕುಡಿಸ್ತಕ್ಕಂಥ ಕೆಲಸ ಯಾವುದೇ ಒಂದು ಮಾಡಿದ್ರೆ, ರಾಜ ಮಾಡಿದ್ರೆ ಅದು ನಮ್ಮ ಹೆಮ್ಮೆಯ ಛತ್ರಪತಿ ಶಿವಾಜಿ ಮಹಾರಾಜ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಆದ್ರೆ ಹಣಪಟ್ಟಿಯಲ್ಲಿ ಏನ್ ಬಂದಿದೆ ಅಂತಂದ್ರೆ, ನಮಗೆ ಇಡೀ ಭಾರತ ದೇಶದಲ್ಲಿ ಎಲ್ಲರೂ ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ ಮಾತನಾಡ್ತಾರೆ. ಅವ್ರ ಮನೆಗೆ ಹೋಗಿ ನೋಡ್ರಿ, ಒಬ್ಬರು ಫೋಟೋ ಇಟ್ಕೊಂಡ್ರಂಗಿಲ್ಲ. ಎಲ್ಲ ಹಿಂದೂ ರಾಷ್ಟ್ರ, ಹಿಂದೂ ಸ್ವರಾಜ್, ಹಿಂದೂನ ಉಳಿಸ್ಕೊಟ್ಟಿರ್ತಕ್ಕಂಥ ಮಹಾರಾಜರು ಅಂತ ಹೇಳಿ ದಿನ ಬೆಳಿಗ್ಗೆ ಅಂತ ಬಂದು ನಮ್ಮ ಮುಂದೆ ವೇದಿಕೆ ಮುಂದೆ ಭಾಷಣ ಎಲ್ಲ ಮಾಡ್ತಾರೆ. ಅವ್ರ ಮನೆಗೆ ಹೋಗಿ ನೋಡ್ರಿ, ಒಬ್ರು ಛತ್ರಪತಿ ಶಿವಾಜಿ ಮಹಾರಾಜರ ಫೋಟೋ ಇರೋದಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಈ ಮಾತು ಅಂತಂದ್ರೆ, ಇವತ್ತಿನ ವ್ಯವಸ್ಥೆಯಲ್ಲಿ ಜಾತಿನೇ ಮುಖ್ಯ ಇದೆ, ಹೇಳ್ತಕ್ಕಂಥದ್ದೆಲ್ಲ ಇದೆ. ಇವತ್ತು ನೀವು ಹಿಂದೂ ಸರ್ಟಿಫಿಕೇಟ್, ಹಿಂದೂ ನಾವೇನು ಕಾಸ್ಟ್ ಸರ್ಟಿಫಿಕೇಟ್ ತೆಗೆದು ನೋಡ್ರಿ, ಹಿಂದೂ ಮರಾಠ, ಹಿಂದೂ ಲಿಂಗಾಯತ, ಹಿಂದೂ ಕುರುಬ, ಹಿಂದೂ ಒಕ್ಕಲಿಗ, ಹಿಂದೂ ವಾಲ್ಮೀಕಿ, ಹಿಂದೂ ಈ ವ್ಯವಸ್ಥೆಯಲ್ಲಿ ಇನ್ನಾದ್ರೂ ಉಳಿದಿದ್ದಾವೆ. ಒಪ್ತಿರಲ್ಲ ನೀವು ಮಾತು? ಒಪ್ತಿರಲ್ಲ? ಯಾರು ಜಾತಿ ಮೀರಿ ಕೊಡತೊಡ ವ್ಯವಹಾರ ಮಾಡೋದಿಲ್ಲ. ಮಾಡ್ತಾರೇನ್ರಿ? ಮಾಡ್ತಾರ? ಎಲ್ಲಿ ಸೌಕಾರರಿದ್ದಾರೆ, ಎಲ್ಲಿ ಯಾವುದೇ ಸಮುದಾಯ, ಯಾವುದೇ ಸಮಾಜದಲ್ಲಿ ಎಲ್ಲಿ ಸೌಕಾರಿದ್ದಾರೆ, ಎಲ್ಲಿ ಗಿವ್ ಅಂಡ್ ಟೇಕ್ ಇದೆ, ಅಲ್ಲಿ ಜಾತಿ ಬರೋದಿಲ್ಲ. ಜಾತಿ ಅಂತಕ್ಕಂಥದ್ದು ಯಾರಿಗೆ?
ಮಧ್ಯಮ ವರ್ಗದವರಿಗೆ ಬಡತನ, ಯಾರು ಬಡತನ ಒಳಗಿದ್ದಾರೆ ಇವರಿಗೆ ಬಹಳ ಈಸಿಯಾಗಿ ಜಾತಿ ಮುಟ್ತಕ್ಕಂಥ ಕೆಲಸಗಳು ಮಾಡ್ತಕ್ಕಂಥ ಎಲ್ಲ ಹುನ್ನಾರ ಇವಾಗೆಲ್ಲ ರೋಮನ್ ಎಂಪೈರ್ಲಿಂದ ಹಿಡಿದು ಇಲ್ಲಿವರೆಗೆ ನಡೆದಿದೆ, ಮುಂದೆ ನಡೀತಾನೆ ಬರ್ತಾ ಇದೆ ಅಂತ, ಮುಂದೆ ನಡೀತದ ಕೂಡ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಯಾಕೆ ಹೇಳಿದ ಈ ಮಾತು ಸಂತೋಷ್ ಲಾಡ್? ನಮಗೆ ಎಷ್ಟೇ, ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರ್ತಕ್ಕಂಥದ್ದು, ಎಲ್ಲಿವರೆಗೆ ನಮಗೆ ರಾಜಕೀಯ ಶಕ್ತಿಗಳು ಬರೋದಿಲ್ಲ, ಎಲ್ಲಿವರೆಗೆ ನಮಗೆ ಸಮಪಾಲು ಸಿಗದಿಲ್ಲ, ನಾವ್ ಯಾವತ್ತೂ ಸಮಾಜ ಕಟ್ಟಕ್ ಆಗೋದಿಲ್ಲ ಅಂತ ಹೇಳಿ ಛತ್ರಪತಿ ಶಿವಾಜಿ ಮಹಾರಾಜರು, ಅದ್ರ ಜೊತೆಗೆ ಅಂಬೇಡ್ಕರ್ ಅವರು ಕೂಡ ಹೇಳಿರ್ತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಜ್ಞಾಪಿಸ್ಕೊಳ್ಳಿಕ್ಕೆ ಇಚ್ಛೆ ಬಯಸ್ತೇನೆ ನಿಮಗೆ. ಇವತ್ತು ನೋಡಿ ನಮಗೇನಂತಂದ್ರೆ ಈ ದೇಶದ ಸಂವಿಧಾನ ಬರೆದಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಈ ದೇಶದ ಸಂವಿಧಾನ ಬರೆದಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ 1917 ಇಸ್ವಿಯಲ್ಲಿ ಶಾಹು ಮಹಾರಾಜರು ಭೇಟಿ ಆಗ್ತಾರೆ. ಅದಕ್ಕಿಂತ ಮುಂಚೆ ಗಾಯಕ್ವಾಡ್ ಮಹಾರಾಜರು ಭೇಟಿ ಆಗ್ತಾರೆ. ಮೊದಲನೇ ಬಾರಿಗೆ ಗಾಯಕ್ವಾಡ್ ಮಹಾರಾಜರವರು ಕೊಲಂಬಿಯಾ ಯೂನಿವರ್ಸಿಟಿಗೆ ಓದ್ಲಿಕ್ಕೆ ಕಳಿಸ್ತಾರೆ. ಎರಡನೇ ಬಾರಿಗೆ ಶಾಹುಜಿ ಮಹಾರಾಜರವರು ಲಂಡನ್ಗೆ ಓದಲಿಕ್ಕೆ ಕಳಿಸ್ತಾರೆ. ಇವತ್ತು ಅಲ್ಲಿ ಓದಿ ಬಂದಿರತಕ್ಕಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಈ ದೇಶದ ಸಂವಿಧಾನವನ್ನು ಬರೀತಾರೆ. ಅದಕ್ಕೆ ನಾವು ಇವತ್ತು ಇಡೀ ಮರಾಠ ಸಮಾಜದವರು ಇವತ್ತು ಹೆಮ್ಮೆಯಿಂದ ಸಂವಿಧಾನಕ್ಕೆ ಬರೀಲಿಕ್ಕೆ ಕಾರಣ ಆಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಓದಿಸಿರ್ತಕ್ಕಂಥ ಸಮಾಜ ನಮ್ದು. ಇವತ್ತು ಈ ಸಂವಿಧಾನ ಬರಿಕೆ ಮೂಲ ಕಾರಣರು ನಮ್ಮ ಮರಾಠಿ ಸಮಾಜದಲ್ಲಿ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ ನಿಮಗೆ. ಇದ್ರ ಬಗ್ಗೆ ಯಾರು ಹೇಳೋದಿಲ್ಲ. ನಾವು ನೋಡ್ರಿ ಧನಂಜಯ ಸಾಹೇಬ್ರೆ 2A ಒದ್ದಾಡ್ತಿದೀವಿ ನಾವು. 2A ಕೊಡ್ರಿ, ನಮಗೆ ಮೀಸಲಾತಿ ಕೊಡ್ರಿ ಅಂತ ಒದ್ದಾಡ್ತಿದೀವಲ್ಲೋ. ನಮ್ಮ ಇತಿಹಾಸ ನೋಡ್ರಿ, 1902 ಇಸ್ವಿನಲ್ಲಿ ಒಬ್ಬ ಪ್ರೋಗ್ರೆಸಿವ್ ರಾಜ ಇಡೀ ಭಾರತ ದೇಶದಲ್ಲಿ ಯಾರೇ ಇದ್ರೆ ಶಾಹು ಮಹಾರಾಜರವರು ಶೋಷಿತ ವರ್ಗಗಳಿಗೆ, ಯಾವ ಶೋಷಿತ ವರ್ಗಗಳು ಈ ದೇಶದಲ್ಲಿ ಇದ್ದಾರೆ ಅವ್ರಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ 50% ರಿಸರ್ವೇಶನ್ ಕೊಟ್ಟಿರ್ತಕ್ಕಂಥ ಯಾವುದೇ ಮಹಾರಾಜ ಇದ್ರೆ ಅದು ಮಹಾರಾಜ ಶಾಹು ಮಹಾರಾಜ ಅಂತ ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೇನೆ. ಈ ದೇಶಕ್ಕೆ ರಿಸರ್ವೇಶನ್ ಕೊಟ್ಟವ್ರು ನಾವು ಇವತ್ತೇನ್ ಮಾಡ್ತಾ ಇದೀವಿ, ರಿಸರ್ವೇಶನ್ ಕೇಳ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಇದ್ರ ಬಗ್ಗೆ ನಮಗೆ ಇಡೀ ಭಾರತ ದೇಶದಲ್ಲಿ ಯಾರನ್ನ ಹಿಂದೂ ಸಾಮ್ರಾಟ್ ಕಟ್ಟಿರ್ತಕ್ಕಂಥವ್ರು, ಹಿಂದೂ ಸ್ವರಾಜ ಉಳಿಸಿರ್ತಕ್ಕಂಥವ್ರು ಮರಾಠರು, ಇವ್ರಿಗೆ ಯಾರನ್ನ ರಿಸರ್ವೇಶನ್ ಕೊಡ್ರಿ ಅಂತ ಯಾರನ್ನ ಹೋರಾಟ ಮಾಡ್ತಾರ ನಮ್ಮ ಪರವಾಗಿ? ಜಮ್ಮು ಕಾಶ್ಮೀರದ ಕನ್ಯಾಕುಮಾರಿವರೆಗೆ ಬರ್ರಿ, ನಮ್ಮ ಬಗ್ಗೆ ಹೊಗಳಿದ್ದೆ. ಯಾರು ನಮ್ಮ ಪರ ರಿಸರ್ವೇಶನ್ ಕೊಡ್ರಿ ಅಂತ ಹೇಳದೇ ಇಲ್ಲ. ಎಲ್ಲ ಸಮಾಜಗಳು ಅವ್ರವ್ರ ರಿಸರ್ವೇಶನ್ ಬೇಕಂತ ಕೇಳ್ತಕ್ಕಂಥ ಅಧಿಕಾರ ಇದೆ. ನಮ್ಮ ಪರವಾಗಿ ನಾವೇ ಕೇಳಬೇಕು, ನಾವೇ ಹೋರಾಟ ಮಾಡಬೇಕು. ಸ್ವಲ್ಪ ಯೋಚನೆ ಮಾಡಿ. ಇತಿಹಾಸ ಬೇರೆದೇ ಇದೆ, ಪಾಠ ಮಾಡತಕ್ಕಂಥದ್ದು ಬೇರೆ ಇದೆ. ಹಿಂದಿನಾಗ ಒಂದು ಕಾವತ್ತಿದೆ, ಹಾತಿ ಕಾ ದಾಂತ್ ದಿಖಾನೆ ಅಲಗ ಖಾನೆ ಕಾ ಅಲಗ. ಅಂದ್ರೆ ಆನೆ ಹಲ್ಲು ತೋರ್ಸೋದೇ ಬೇರೆ, ಏನು ಕಡೆದೇ ಬೇರೆ. ಯಾಕೆ ಹೇಳ್ತಾ ಇದ್ದೀನಿ ಮಾತಂತಂದ್ರೆ, ಛತ್ರಪತಿ ಶಿವಾಜಿ ಮಹಾರಾಜರನ್ನ ನಾನು ಬಹಳಷ್ಟು ಬಿಹಾರಿಗೆ ಹೋಗಿದ್ದೀನಿ, UPಗೆ ಹೋಗಿದ್ದೀನಿ, ಡೆಲ್ಲಿಗೆ ಹೋಗಿದ್ದೀನಿ, ರಾಜಸ್ಥಾನಿಗೆ ಹೋಗಿದ್ದೀನಿ. ಎಲ್ಲರೂ ಭಾಷಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಅಂದ್ರೆ ಮುಸಲ್ಮಾನರ ವಿರೋಧಿ, ಹಂಗಿರ್ಲಿಲ್ಲ ಛತ್ರಪತಿ ಶಿವಾಜಿ ಮಹಾರಾಜ್. ಯಾಕೆ ಹೇಳ್ತಾ ಇದ್ದೀನಿ ಈ ಮಾತು ಅಂತಂದ್ರೆ, ನಮ್ಮ ಸಮಾಜದ ಮುಖಂಡರು ತಾವೆಲ್ಲ ಸೇರಿದಿರಿ. ನಾವು ಪಕ್ಷಾತೀತವಾಗಿ ಬೇರೆ ಬೇರೆ ಪಕ್ಷ ಇರಲಿ, ಆದ್ರೆ ಇತಿಹಾಸವನ್ನು ನಾವು ಅರ್ಥ ಮಾಡ್ಕೋಬೇಕು. ಕಾಜಿ ಹೈದರ್ ಅಂತಿದ್ರು, ಛತ್ರಪತಿ ಶಿವಾಜಿ ಮಹಾರಾಜರ ವಕೀಲರು ಕಾಜಿ ಹೈದರ್. ಮದರ್ ಮೆಹ್ತಾ ಅಂತೇಳಿ ಯಾವ ಔರಂಗಜೇಬ್ ಜೈಲಿನಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಕೈದಿ ಆಗಿರ್ತಾರೆ, ಅಲ್ಲಿಂದ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಔರಂಗಜೇಬ್ ಜೈಲಿಂದ ಓಡಿಸಂದಿರ್ತಕ್ಕಂಥದ್ದು ಒಬ್ಬ ಮುಸಲ್ಮಾನ. ತಮ್ಮ ಗಮನಕ್ಕಿರಲಿ ಅಂತ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಈಗ ನೀವು ಯಾರು ಚಪ್ಪಾಳೆ ಹೊಡೆಯೋದಿಲ್ಲ ನೀವು? ಯಾಕೆ ಹೇಳು? ಇತಿಹಾಸ ಬೇಡ ನಿಮಗೆ, ನಮಗೆ ಇತಿಹಾಸನೇ ಬೇಡ ಆಗೈತಿ. ರುಸ್ತಮೆ ಜಮಾಲ್
ಕೇಳಿದ್ರೆ ಹೆಸರು ಜೈ 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 ಶಿವಾಜಿ. ಎದಕ್ಕೆ ಓದ್ಕೊಳ್ಳೋದು ಬೇಡ. ರುಸ್ತುಮೆ ಜಮಾಲ್ ಯಾರು? ರುಸ್ತುಮೆ ಜಮಾಲ್ ಔರಂಗಜೇಬ್ ಹೇಳ್ತಾನೆ ಅಫ್ಜಲ್ ಖಾನ್ ಕಳಿಸ್ತಾನೆ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಮಾರಾಯ ಭೇಟಿ ಮಾಡ ಅಂತ ಹೇಳಿ. ಅವಾಗೆ ರುಸ್ತುಮೆ ಜಮಾಲು ಛತ್ರಪತಿ ಶಿವಾಜಿ ಮಹಾರಾಜ ಸಲಹೆಗಾರ ಹೇಳ್ತಾನೆ, ಅವ ಅಫ್ಜಲ್ ಖಾನ್ ಪಠಾನ್ ಅವನು ಮೋಸ ಮಾಡ್ತಾನೆ, ನಿನಗೆ ಹೋಗಬೇಡ, ನಿನಗೆ ಕೊಲ್ಲಕ್ಕೆ ಪ್ಲಾನ್ ಮಾಡ್ರಿ ಅಂತ ಹೇಳ್ತಕ್ಕಂಥವ್ರು ಯಾರು? ಯಾರು? ರುಸ್ತುಮೆ ಜಮಾಲ್. ಅಫ್ಜಲ್ ಖಾನಿಗೆ ಐಡಿಯಾ ಕೊಟ್ಟವ್ರು ಯಾರು? ಯಾರು ಅಫ್ಜಲ್ ಖಾನಿಗೆ? ಅಫ್ಜಲ್ ಖಾನಿಗೆ ಶಿವಾಜಿ ಮಹಾರಾಜರನ್ನ ಕರೆಸಿ ನೀನ್ ಒಡಿ ಅಂತ ಹೇಳ್ಕೊಟ್ಟವ್ರು ಯಾರು? ಯಾರು? ಒಬ್ಬ ಹಿಂದೂ ಸಮಾಜದವನು, ಅವನ ಹೆಸರು ಹೇಳೋದು ಬೇಡ ಇಲ್ಲಿ. ನೀವು ಛತ್ರಪತಿ ಶಿವಾಜಿ ನಮಗೇನ್ ಬೇಜಾರಾಗತ್ತಂತಂದ್ರೆ, ಮಹಾನ್ ನಾಯಕ, ಒಂದು ಕುದುರೆನೂ ಇರಲಿಲ್ಲ ಛತ್ರಪತಿ ಶಿವಾಜಿ ಮಹಾರಾಜರ ಹತ್ರ, ಒಂದು ಕುದುರೆನೂ ಇರಲಿಲ್ಲ, ಲಕ್ಷಾಂತರ ಆನೆ ಇರ್ತಕ್ಕಂಥ ಔರಂಗಜೇಬ್ ಅಂತ ದೊಡ್ಡ ಸುಲ್ತಾನವ ಅಂತ ಔರಂಗಜೇಬ್ಗೆ ವರ್ಷಾನುಗಟ್ಲೆ ಎದುರಾಗಿ ನೀರು ಕುಡಿಸಿರ್ತಕ್ಕಂಥ ಯಾವುದೇ ರಾಜ ಇದ್ರೆ ಅದು ಛತ್ರಪತಿ ಶಿವಾಜಿ ಮಹಾರಾಜ್ ತಮ್ಮ ಗಮನಕ್ಕೆ ಸಂದರ್ಭ ಕೇಳಲಿಕ್ಕೆ ಬಯಸ್ತೇನೆ. ಕೊಲ್ಲಾಪುರ ಸೈನ್ಯದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರಿಂದ 60,000 ಮುಸಲ್ಮಾನರಿದ್ರು. वाघनक कथे ಕೇಳಿದ್ರೆ ನೀವು माहिती आहे का? वाघनक म्हणलं तर काय माहिती आहे तुम्हाला? मराठी येते तुम्हाला? वाघनक ಅಂತಂದ್ರೆ ಹುಲಿಯ ಉಗುರು. ಅಫ್ಜಲ್ ಖಾನ್ಗೆ ಹೊಟ್ಟೆಗೆ ಬಗಿತಾರಲ್ಲ, ಯಾರು ಬಗಿತಾರ ಅಫ್ಜಲ್ ಖಾನ್ ಹೊಟ್ಟೆಗೆ? ಹೆಂಗ್ ಬಗದ್ರದು? ಹೀರೋ ರುಸ್ತುಮೆ ಜಮಾಲ್ ಛತ್ರಪತಿ ಶಿವಾಜಿ ಮಹಾರಾಜಿಗೆ ಹೇಳ್ತಾರೆ, ಅವನು ಹೋಗ್ತಾನೆ ನಿನಗೆ ಮೋಸ ಮಾಡ್ತಾನೆ ಅಂತ ಹೇಳಿ ಇವತ್ತು ಆ ವಾಗ್ನಕ್ ಇದೆಯಲ್ಲ, ಲಂಡನ್ ಲೈಬ್ರರಿ ಇದೆ. ಎಲ್ಲಿದೆ? ಲಂಡನ್ ಲೈಬ್ರರಿ ಇದೆ. ಅದು ಮಾಡಿಕೊಟ್ಟಿರ್ತಕ್ಕಂಥ ಯಾರು? ಒಬ್ಬ ಮುಸಲ್ಮಾನ, ರುಸ್ತುಮೆ ಜಮಾಲ್. ಇವತ್ತು ಅಫ್ಜಲ್ ಖಾನ್ನ ಹೊಟ್ಟೆ ಬಗಿಲಿಕ್ಕೆ ಸಹಾಯ ಮಾಡಿರ್ತಕ್ಕಂಥದ್ದು ಒಬ್ಬ ಮುಸಲ್ಮಾನ, ರುಸ್ತುಮೆ ಜಮಾಲ್. ತಮ್ಮ ಗಮನಕ್ಕಿರಲಿ ಅಂತ ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೇನೆ. ಯಾಕೆ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ಛತ್ರಪತಿ ಶಿವಾಜಿ ಮಹಾರಾಜರು ಯಾವ ಒಂದು ಸಮಾಜ ವಿರುದ್ಧ ಹೋರಾಟ ಮಾಡಲಿಲ್ಲ. ಧರ್ಮವನ್ನು ಕಾಪಾಡತಕ್ಕಂತ ಏಕೈಕ ರಾಜ ಯಾರೇ ಇದ್ರೆ ಅದು ಛತ್ರಪತಿ ಶಿವಾಜಿ ಮಹಾರಾಜ. ತಮ್ಮ ಗಮನಕ್ಕಿರಲಿ ಸಂದರ್ಭ ಕೇಳಲಿಕ್ಕೆ ಬಯಸ್ತೇನೆ. ಆಗಿನ ಕಾಲದಾಗ ಬ್ರಿಟಿಷರು ಇದ್ರೆ ಬ್ರಿಟಿಷ್ ವಿರುದ್ಧ ಕೂಡ ಹೋರಾಟ ಮಾಡ್ತಾ ಇದ್ರು. ಇವತ್ತು ಇತಿಹಾಸವನ್ನ ಬಹಳ ಹೇಳ್ಕೊಂತ ಹೋಗ್ಬೋದು, ಆದ್ರೆ ನಾನು ಸಂಕ್ಷಿಪ್ತ ಮಾತನಾಡ್ಲಿಕ್ಕೆ ಬಯಸ್ತೇನೆ. ಇವತ್ತು ನಮ್ಮ ಪರಿಸ್ಥಿತಿಗಳು ಏನಿದಾವೆ, ನಮ್ಮ ಸಮಾಜದ ಪರಿಸ್ಥಿತಿ ಏನಿದೆ, ಅದಾದ್ಮೇಲೆ ಬ್ರಿಟಿಷರು ಎಷ್ಟು ವರ್ಷ ಬಂದ್ರು? ಬ್ರಿಟಿಷರ ವಿಷಯ ಮಾತಾಡದೇ ಇಲ್ಲ ನಾವು. ಹಳೆ ಕಥೆ ತೋರಿಸ್ಬೇಕು, ನಮ್ಗೆ ಹಳೆ ಪಿಕ್ಚರ್ ನೋಡ್ಬೇಕು. ನಮ್ಮ ಸಮಾಜದ ಮುಖಂಡರಲ್ಲಿ ಮನವಿ ಮಾಡ್ಕೊಳ್ತೇನೆ, ನನಗೆ ರಾಜಕಾರಣದ ಏನ್ ಬಹಳ ದೊಡ್ಡ ಲಾಭ ಇಲ್ಲ. ನಾನು ಹೆಂಡತಿ ಹೋಗ್ಲಿ ಹೇಳ್ತಾರೆ, ಬಿಟ್ಬಿಡಲ್ಲ ರಾಜಕೀಯ ಅಂತ ಹೇಳ್ತಾಳೆ. ನನಗಿದು ಒಂದು ಚಟ ಐತೆ ರಾಜಕಾರಣ. 17ನೇ ವರ್ಷದಲ್ಲಿ ಪ್ರಾರಂಭ ಮಾಡಿದೆ ನಾನು. ಇವತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ, ಜನರ ಆಶೀರ್ವಾದದಿಂದ 4 ಬಾರಿ ಶಾಸಕನಾಗಿ 2 ಬಾರಿ ಮಂತ್ರಿನಾಗಿದ್ದೇನೆ. ನನಗೆ ಕುಡಿಯ ಚಟ ಇಲ್ಲ, ಸೇದಾ ಚಟ ಇಲ್ಲ, ಪಾನ್ ಪರಗು ಚಟನೂ ಇಲ್ಲ, ಇಸ್ಪೆಟ್ ಆಡೋ ಚಟನೂ ಇಲ್ಲ. ಸಣ್ಣ ವಯಸ್ಸಿನಾಗ ನಮ್ಮಪ್ಪ ಕಳ್ಕೊಂಡೆ ನಾನು. ರಾಜಕಾರಣದಲ್ಲಿ ಬರಬೇಕು, ಜನರಿಗೆ ಅನುಕೂಲ ಆಗ್ಬೇಕು, ವ್ಯವಸ್ಥೆಯಲ್ಲಿ ಬದಲಾವಣೆ ಆಗ್ಬೇಕು, ದೊಡ್ಡ ಪ್ರಮಾಣದಲ್ಲಿ ಜನರಿಗೆ ಸೇವೆ ಮಾಡಬೇಕೆಂಬ ಸದು ಉದ್ದೇಶದಿಂದ ರಾಜಕಾರಣದಲ್ಲಿ ಇದ್ದೀನಿ. ಬೇರೆ ಯಾವ್ದು ಕಲ್ಲಂತ ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೇನೆ ನಿಮಗೆ. ಬದಲಾವಣೆ ಹೆಂಗ್ ಕಾಣ್ಬೇಕು? ಬದಲಾವಣೆಯಲ್ಲಿ ಬಿಜೆಪಿ ಮುಖಂಡರಿದ್ದಾರೆ, ನಾವು ಅವರಿಗೆ ಆತ್ಮೀಯತೆ ಇರಬೇಕು, ಪ್ರೀತಿ ಗೌರವ ಇರಬೇಕು. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಬಿಜೆಪಿ ಅವರಿಂದ ಮುಖ್ಯಮಂತ್ರಿ ಆಗ್ಬೇಕಂತ ಕಾಂಗ್ರೆಸ್ನವ್ರು ಹೇಳ್ಬೇಕು. ಬಿಜೆಪಿ ಅವರೇ ಇಂಥವ್ರು ಮುಖ್ಯಮಂತ್ರಿ ಆದ್ರೆ ಒಳ್ಳೇದಂತ ಹೇಳಿ ಬಿಜೆಪಿ ಅವ್ರು ಹೇಳ್ಬೇಕು, JDS ನವ್ರು ಹೇಳ್ಬೇಕು. ಇನ್ನ 100 ರಾಜಕೀಯ ಪಕ್ಷ ಹುಟ್ಟಬೇಕು. ಈ ದೇಶಕ್ಕೆ ಎಲ್ಲರೂ ಆಸ್ತಿ. ಈ ದೇಶ ಯಾವ್ದು ಬಿಜೆಪಿದು, ಕಾಂಗ್ರೆಸ್ದು, JDS ಅಲ್ಲ. ನಾವೇನ್ ಕಾಂಟ್ರಾಕ್ಟ್ ಮಾಡ್ಕೊಂಡು ಕುತ್ಕೊಂಡಿಲ್ಲ. ಈ ದೇಶ 140 ಕೋಟಿ ಜನಸಂಖ್ಯೆ ಈ ದೇಶ ಅಂತ ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೇನೆ ನಿಮಗೆ. ನಾವು ವ್ಯವಸ್ಥೆಯಲ್ಲಿ ಬದಲಾವಣೆ ತರಬೇಕಾಗಿದ್ರೆ ನಮ್ಮ ಸಮಾಜದಲ್ಲಿ ನಾವು ಕಟ್ಟಬೇಕಂತಿದೀವಿ. ನಿಮಗೆ ನಿಮ್ ಬೇರೆ ಬೇರೆ ಪಾರ್ಟಿಯಾಗಿ ಗಾಡ್ ಫಾದರ್ಗಳು ಇರ್ಲಿ, ಸಮಾಜ ತೊಂದರೆ ಇಲ್ಲ. ಕಾಂಗ್ರೆಸ್ನ ಕೆಲವು ಗಾಡ್ ಫಾದರ್ಗಳು ಇರ್ತಾರೆ, ಬಿಜೆಪಿನಗೂ ನಿಮಗೆ ಗಾಡ್ ಫಾದರ್ಗಳು ಇರ್ತಾರೆ. ನೀವೆಲ್ಲರೂ ಸೇರಿ ಯಾವುದೇ ಸರ್ಕಾರ ಬಂದ್ರೆ
ಆಲ್ ಇಂಡಿಯಾ ಕೆಲಸ ಮಾಡ್ಬೇಕು. ನೀವು ಏನ್ ಮಾಡ್ಬೇಕು? ಯಾವ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ನಾವೆಲ್ಲರೂ ಪಕ್ಷಾತೀತವಾಗಿ ಸೇರ್ಬೇಕು. ಆ ಸರ್ಕಾರದ ಜೊತೆಗೆ ಅಲ್ಲಿ ಯಾರು ಇರ್ತಾರೆ ಅವ್ರ ಜೊತೆ ಕೆಲಸ ಮಾಡಿಸ್ಬೇಕು. ಜಾಸ್ತಿ ದುಡ್ಡು ಆ ಸರ್ಕಾರದಿಂದ ತರಬೇಕು, ಅಭಿವೃದ್ಧಿ ಮಾಡಬೇಕು. ಇದು ಎಲ್ಲ ಸಮಾಜಗಳು ಇದೇ ಮಾಡೋದು. ಸುಳ್ಳಿದೆಯಾ? ನಾ ಮಾತ್ರ ಶೇರ್ವ ತಿನ್ನೋದು ಎಲ್ಲ ಕಾಯ್ತರಸಂತ ಸಾಧನೆ ಮೇಲೆ ತೆಗಡೋದು. ಕಾಯ್ತರಸದ ಎಲ್ಲ ಮೀ ಸಾಧನೆ ತೆಗಡೋದು. ನೀವು ನಮ್ಮವರೇ ಮಾಡೋದು. ಬೇರೆ ಎಲ್ಲಾ ಸಮಾಜಗಳು ಯಾವುದೇ ಸಮಾಜ ಅಧಿಕಾರಕ್ಕೆ ಬರಲಿ ಎಲ್ಲರೂ ಒಗ್ಗಟ್ಟಾಗಿ ಕರೆಸಿ ಸನ್ಮಾನ ಮಾಡಿ ಟೋಪಿ ಹಾಕಿ, ಟೋಪಿ ಅಂದ್ರೆ ಆ ಟೋಪಿ ಅಲ್ಲ, ಏನಂತಾರದು, ಮೈಸೂರು ಪೇಟ ಹಾಕಿ ಸನ್ಮಾನ ಮಾಡಿ ಗೌರವ ಮಾಡಿ ಕೆಲಸಗಳನ್ನ ತಗೊಳ್ಳೋದು ಕಲಿಬೇಕು. ಅದಕ್ಕೆ ನಾನು ಈ ವೇದಿಕೆ ಮುಖಾಂತರ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ನಾನು ಇವತ್ತು ಈ ವೇದಿಕೆಯಲ್ಲಿ ನಮ್ಮ ಇಡೀ ಕರ್ನಾಟಕದ ಮರಾಠ ಸಮಾಜದ ಮಕ್ಕಳಿಗಾಗಿ ಯಾರು ಮೆರಿಟ್ ಹೇಳಿದ್ದಾರೆ ಅವ್ರಿಗೆ ಈ ವೇದಿಕೆ ಮುಖಾಂತರ ನನ್ನ ಫೌಂಡೇಶನ್ ವತಿಯಿಂದ 50 ಲಕ್ಷ ರೂಪಾಯಿ ಡೊನೇಷನ್ ಕೊಡ್ಲಿಕ್ಕೆ ರೆಡಿ ಅಂತ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ರೊಕ್ಕ ಕೊಟ್ಟ ತಕ್ಷಣ ಮನುಷ್ಯ ಗ್ರೇಟ್ ಆಗೋದಿಲ್ಲ. ಸಂತೋಷ್ ಲಾಡ್ ರೊಕ್ಕ ಕೊಟ್ರೆ ಬಹಳ ದೊಡ್ಡ ಏನೋ ಗ್ರೇಟ್ ಆಗೋದಿಲ್ಲ. ಇದು ಈ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ನಮ್ಮ ಸಮಾಜದಲ್ಲಿ ಯಾರು ಅಧಿಕಾರದಲ್ಲಿ ಇರ್ತಾರೆ ಅವನಿಗೆ ಬಹಳ ಬಂದು ಸನ್ಮಾನಗಳು ಮಾಡೋದು, ಯಾರು ರೊಕ್ಕ ಕೊಡ್ತಾರೆ ಅವನ ಬಗ್ಗೆನೆ ಭಜನೆ ಹೊಡೆಯೋದು, ಇದು ನಾವು ಸ್ಟಾಪ್ ಮಾಡ್ಬೇಕು. ಯಾವ 1 ರೂಪಾಯಿನೂ ಕೊಡ್ತಾನೆ, ಯಾರು 100 ರೂಪಾಯಿ ಕೊಡ್ತಾರೋ ಇಬ್ಬರಿಗೆ ಸಮವಾಗಿ ನಮ್ಮ ಸಮಾಜ ನೋಡೋವರೆಗೆ ನಾವು ಇದೇ ಪರಿಸ್ಥಿತಿಯಲ್ಲಿ ಇರ್ತೀವಿ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಬಯಸ್ತೀನಿ. ಅದಕ್ಕೆ ಸಮಾಜದ ಮುಖಂಡರಲ್ಲಿ ಮನವಿ ಮಾಡ್ತಕ್ಕಂಥದ್ದು. ಇವತ್ತು ನಾನು ಕೂಡ ಬಹಳ ವರ್ಷದ ನಂತರ ಇಷ್ಟು ಇಡೀ ಅಚ್ಚುಕಟ್ಟಾಗಿ ಇಡೀ ಜಿಲ್ಲೆಯಲ್ಲಿ ಪ್ರಮುಖರು ಸೇರಿ ಇವತ್ತೊಂದು ಕಾರ್ಯಕ್ರಮವನ್ನು ನಾವು ಯಶಸ್ವಿಯಾಗಿ ನಡೆಸ್ತಾ ಇದ್ದೀವಿ. ಇವತ್ತು ಸ್ವಾಮೀಜಿ ಅವರ ಆಶೀರ್ವಾದದಿಂದ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ನಾವು ನಡೆಸ್ತಾ ಇದ್ದೀವಿ. ಇವತ್ತೆಲ್ಲ ಪಕ್ಷದ ಬೇರೆ ಬೇರೆ ಮುಖಂಡರುಗಳು ನಾವು ಸೇರಿದ್ದೀವಿ. ಇವತ್ತು 2040ನೇ ಇಸ್ವಿನಲ್ಲಿ ಜಪಾನ್ ದೇಶ ಎಕ್ಸಾ ಟ್ರ್ಯಾಕ್ ಅಂತ ಮಾಡ್ತಾ ಇದೆ. ಏನ್ ಎಕ್ಸಾ ಟ್ರ್ಯಾಕ್ ಅಂತಂದ್ರೆ ಇಂಟರ್ ಪ್ಲಾನೆಟರಿ ಟೂರಿಸಂ ಮಾಡ್ತಾ ಇದ್ದಾರೆ. ಮಾಧ್ಯಮದಲ್ಲಿ ಇದಾರ, ಇಂಟ್ರಾ ಪ್ಲಾನೆಟರಿ ಟೂರಿಸಂ ಮಾಡ್ತಾ ಇದ್ದಾರೆ. ಮಾರ್ಸ್ನ ಮೂನಿಗೆ ಕರ್ಕೊಂಡು ಹೋಗ್ತಾರೆ, ಮೂನ್ಲಿಂದ ಮಾರ್ಸಿಗೆ ಕರ್ಕೊಂಡ್ ಬರ್ತಾರೆ. ಅವರು ಅದ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ನಾವಿಲ್ಲಿ ಏನ್ ಮಾತನಾಡ್ತಾ ಇದೀವಿ? ಜಾತಿ ಜಾತಿ ಮತ್ತೆ ಜಾತಿ, ಇದೇ ವ್ಯವಸ್ಥೆಯಲ್ಲಿ ದೇಶ ಇದೆ. ಯಾವ ಸರ್ಕಾರಗಳು ಬಂದ್ರೇನು, ಯಾವ ಸರ್ಕಾರ ಬರಲಿದ್ರೇನು, ನಮ್ಮ ಕಷ್ಟ ನಮಗೆ, ನಮ್ಮ ದೇವರುಗಳು ನಮಗೆ, ನಮ್ಮ ಜಾತಿ ನಮಗೆ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಒತ್ತಡವನ್ನು ಮಾಡಿದ್ವಿ ನಾವು.